ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ರೀತಿ ಅಭಿವೃದ್ಧಿನ ಪಡಿಸಿ ಯಾರ್ಯಾರು ಮುಳುಗಡೆದಂತ ಜನಗಳಿದ್ದಾರೆ ಅವ್ರನ್ನ ಶಿಫ್ಟಿಂಗ್ ಮಾಡಬೇಕು, ಬೇರೆ ಕಡೆಗೆ ಅವ್ರನ್ನ ಶಿಫ್ಟಿಂಗ್ ಮಾಡಿ ಅವ್ರಿಗೆ ಕಾಳಜಿ ಕೇಂದ್ರದಲ್ಲಿ ಇರ್ತಕ್ಕಂಥ ಕೆಲಸವನ್ನ ಮಾಡ್ಬೇಕು ಅಧ್ಯಕ್ಷ. 5 ಗ್ರಾಮಗಳು ಮುಳುಗಡೆ ಆಗಿದೆ ಸನ್ಮಾನ್ಯ ಅಧ್ಯಕ್ಷ. ನಾವು ಸರ್ಕಾರಕ್ಕೆ ಮನವಿ ಮಾಡಿ ಇವತ್ತು ನಮ್ಮ ತಾಲೂಕಿಗೆ ಹೆಚ್ಚಿನ ರೀತಿ ಓಡಾಡ್ತಕ್ಕಂಥ ರಸ್ತೆಗಳು ಮತ್ತೆ ನಮ್ಮ ಗ್ರಾಮಗಳ ಶಿಫ್ಟಿಂಗ್ ಮಾಡಬೇಕು. ಅದರಿಂದ ಈ ಸಂದರ್ಭದಲ್ಲಿ ಆಲ್ರೆಡಿ ಮನವಿ ಮಾಡ್ತೀವಿ. ಯಾಕಂದ್ರೆ ಕಬಿನಿ ಜಲಾಶಯ ಕಟ್ಟುವ ಸಂದರ್ಭದಲ್ಲಿ 48 ಹಳ್ಳಿಗಳು ಮುಳುಗಡೆ ಆಗಿದೆ ಸನ್ಮಾನ್ಯ ಅಧ್ಯಕ್ಷ. ಓಡಾಡಕ್ಕೆ ಅಲ್ಲಿ ಸಂಪರ್ಕ ರಸ್ತೆಗಳು ಇರ್ಬೋದು, ಕುಡಿಯೋ ವ್ಯವಸ್ಥೆ ಇರ್ಬೋದು, ಇದು ಮಾಡಿಕೊಡ್ಬೇಕು. ಜೊತೆಗೆ ಹೆಚ್ಚಿನ ರೀತಿ ನಿಮ್ಮ ಮುಖಾಂತರ ನಮ್ಮ ಸರ್ಕಾರಕ್ಕೆ ನಾನು ಮನವಿ ಮಾಡೋದಿಷ್ಟೇನೆ, ಯಾರ್ಯಾರು ನಿರಾಶ್ರಿತರಿದ್ದಾರೆ ಅವ್ರು ನಿರಾಶ್ರಿತರಿರ್ತಕ್ಕಂಥವ್ರಿಗೆ ಆ ಪ್ರದೇಶವನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಇದು ವರ್ಷನೂ ಕೂಡ ನಮ್ಗೆ ಇದೇ ಪ್ರಾಬ್ಲಮ್ ಆಗ್ತಾ ಇದೆ ಅಧ್ಯಕ್ಷರೇ. ಅದರಿಂದ ತಮಗೆ ಕೈ ಮುಗಿದು ಮನವಿ ಮಾಡಿ ನನಗೆ ಮಾತನಾಡಲು ಅವಕಾಶವನ್ನ ತಾವು ತಮಗೆ ಧನ್ಯವಾದಗಳನ್ನ ಹೇಳ್ತೀನಿ ಅಧ್ಯಕ್ಷ. ಈಗ ಅರ್ಥ ಆಗಿದೆ ಸ್ಪೀಕರ್ಗೆ, ಈಗ ಅರ್ಥ ಆಗಿದೆ. ಇಷ್ಟೊತ್ತು ಅವ್ರಿಗೆ ಅರ್ಥ ಆಗಿರಲಿಲ್ಲ, ಈಗ ಪಕ್ಕ ಅರ್ಥ ಆಗಿದೆ ನೋಡಿ. ಅವರು ಜಡ್ಜ್ಮೆಂಟ್ ಕೊಡ್ತಾರೆ. ಈಗ ದಲಿತರಿಗಾಗಿ ಅನ್ಯಾಯ, ಮೋಸ, ಸರಿ ಇಲ್ಲ, ಮಾತಾಡ್ಬೇಕಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.